ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದೇಶ್. ಬನ್ನಿ, ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಸಿಂಧನೂರು ವತಿಯಿಂದ ಈ ತರಗತಿಯನ್ನ ಆರಂಭ ಮಾಡ್ತಾ ಇದೀವಿ. ಬನ್ನಿ, ಎಲ್ಲರಿಗೂ ಆನ್ಲೈನ್ ತರಗತಿಯ ಆತ್ಮೀಯವಾದಂಥ ಸ್ವಾಗತ. ನಾವು ಈಗಾಗಲೇ ಬಾಧ್ಯತೆ ನಿಯಮಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಮೊದಲನೇ ವಿಡಿಯೋದಲ್ಲಿ 2ರ ಬಾಧ್ಯತೆ ನಿಯಮ, 3ರ ಬಾಧ್ಯತೆ ನಿಯಮ, 4ರ ಬಾಧ್ಯತೆ ನಿಯಮ ಮತ್ತು ಅದರ ಮುಖಾಂತರ ಉದಾಹರಣೆಗಳನ್ನ ತಿಳಿಸಿದ್ವಿ. ಅದೇ ರೀತಿ ಮತ್ತೆ 5ರ ಬಾಧ್ಯತೆ ನಿಯಮ, 6ರ ಬಾಧ್ಯತೆ ನಿಯಮ, 7ರ ಬಾಧ್ಯತೆ ನಿಯಮನ ಡಿಸ್ಕಸ್ ಮಾಡಿದ್ರ ಮೇಲೆ ಉದಾಹರಣೆಗಳನ್ನು ತಿಳಿಸಿದ್ವಿ. ಸೊ ಈಗ 8ರ ಬಾಧ್ಯತೆ ನಿಯಮಕ್ಕೆ ಬಂದಿದ್ವಿ. ಸೊ ನಿಮಗೆ ಡೈರೆಕ್ಟ್ 8ರ ಬಾಧ್ಯತೆ ಇವತ್ತೇ ಈ ವಿಡಿಯೋ ಫಸ್ಟ್ ನೋಡ್ತಾ ಇದ್ರೆ ಸೊ ಇದ್ರ ಹಿಂದಿನ ವಿಡಿಯೋಗಳನ್ನ ಸಹ ನೀವು ನೋಡ್ಕೊಂಡು ಬರಲೇಬೇಕಾಗತ್ತೆ. ಯಾಕಂದ್ರೆ ಎಲ್ಲಾ ಬಾಧ್ಯತೆ ನಿಯಮಗಳು ಅಷ್ಟು ವೆರಿ ಇಂಪಾರ್ಟೆಂಟ್. ಅದು ಯಾವುದಕ್ಕಾಗಿರ್ಲಿ, JNV ನವೋದಯ ಆಗಿರ್ಬೋದು, ಅಥವಾ AISSE ಆಲ್ ಇಂಡಿಯಾ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ಬೋದು, ಅಥವಾ ಮೊರಾರ್ಜಿ ದೇಸಾಯಿ MDRS, ಅಥವಾ ಆದರ್ಶ RMAS, ಅಥವಾ RMAS ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್. ಇಷ್ಟೆಲ್ಲ ಸ್ಕೂಲಿಗೂ ಬೇಕಾಗ್ತೈತಿ. ಮತ್ತೆ ಮುಂದಿನ ಯಾರ್ಯಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ದೀರಪ್ಪ ಅಂದ್ರೆ ಬಾಧ್ಯತೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಪ್ರತಿಯೊಂದು ಪರೀಕ್ಷೆಯಲ್ಲಿ ಬಾಧ್ಯತೆ ನಿಮ್ಗೆ ಬಹಳ ಮುಖ್ಯ ಆಗುತ್ತೆ. ಸೊ ಈ ವಿಡಿಯೋ ಎಲ್ಲಾ ಮಕ್ಕಳಿಗಾಗಿ, ಎಲ್ಲಾ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗಾಗಿ, ಎಲ್ಲಾ ಪ್ರತಿಯೊಬ್ಬರಿಗೆ. ಸೊ ಈಗ ಬಾಧ್ಯತೆ ನಿಯಮನ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಸೊ 8ರ ಬಾಧ್ಯತೆ ನಿಯಮ ಯಾವ್ದಾರ ಒಂದು ನಂಬರ್ ತಗೋರಿ. ಒಂದು 3693 ತೊಗೊಂಡಿನಿ, ಒಂದು 4000 ತೊಗೊಂಡಿನಿ, ಇನ್ನೊಂದು 8040 ಇಲ್ಲೊಂದು ನಂಬರ್ ತೊಗೊಂಡಿನಿ. ಬನ್ನಿ ಸರ್, ಇದು 8ರ ಬಾಧ್ಯತೆ ನಿಯಮ ನಾವು ಯಾವ ರೀತಿ ಚೆಕ್ ಮಾಡೋದು? ಇಡೀ ನಂಬರ್ ನೋಡಿ, ಇನ್ನೂ ಒಂದು ನಂಬರ್ ಎಕ್ಸ್ಟ್ರಾ ಹಾಕ್ಬಿಡತ್ತೆ. ಇಷ್ಟು ದೊಡ್ಡದಾಗ್ತೀವಿ. 9,83,693, 2,34,000, 48,040. ಇಷ್ಟು ದೊಡ್ಡ ನಂಬರ್ 8ರಿಂದ ಭಾಗ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ ಕೊನೆಯ 3 ಅಂಕಿಗಳು ಬಿಡಿ ಮತ್ತು 10 ಮತ್ತು 100 ಕೊನೆಯ 3 ಅಂಕಿಗಳನ್ನ ನಾವು ಚೆಕ್ ಮಾಡ್ಬೇಕಷ್ಟೇ. ಈ ನಂಬರ್ ಹೊರ ತಕ್ಕೊಂಡು 693 8ರಿಂದ ಭಾಗ ಆಗತ್ತೆ ನೋಡ್ಬೇಕು. 8 8 64. ಸೊ 9 4 ಹೋದ್ರೆ 5, 0 3 ಉಳಿತು. 8 7 56 ದೊಡ್ಡದಾಕತಿ. 8 6 48. ಸೊ 13 8 ಹೋದ್ರೆ 5, 5 5 0, ಶೇಷ 5 ಉಳಿತು. ಶೇಷ ಏನಾದ್ರು 0 ಅಂದ್ರೆ ಈ ನಂಬರ್ 8ರಿಂದ ಭಾಗ ಆದ್ರೆ ಇಡೀ ನಂಬರ್ 8ರಿಂದ ಭಾಗ. ಇಲ್ಲಿ ಭಾಗನೇ ಆಗಿಲ್ಲ ಅಂದ್ರೆ ಶೇಷ ಉಳಿತೈತೆ ಅಂದ್ರೆ ಈ ನಂಬರ್ ಭಾಗ ಆಗಂಗಿಲ್ಲ ಅಂತ ಅರ್ಥ. ಈ ನಂಬರ್ ನೋಡಿ, ಈ 3 ಸರ್ ಒಂದ್ ವೇಳೆ 3 0 ಇದ್ರೆ 8ರಿಂದ ಭಾಗ ಆಗುತ್ತೆ. ಬಿಡಿ 10 100 ಒಟ್ಟ ಕೊನೆಯ 3 ಅಂಕಿಗಳು 0 ಆದಿರ್ಬೇಕು, ಇಲ್ಲ 8ರಿಂದ ಭಾಗವಾಗುವ ಸಂಖ್ಯೆ ಇರ್ಬೇಕು. ಇದು ನಂಬರಿ 0 0 4 0 ಅಂದ್ರೆ 40. 48ರ ಮಗ್ಗಿಂದ ಭಾಗ ಆಗತ್ತೆ ನೋಡ್ರಿ. 8 5 40 ನೋಡ್ರಿ, ಇಲ್ಲಿ ಭಾಗ ಆಯ್ತು ನೋಡ್ರಿ. ಕೊನೆಯ 3 ಅಂಕಿಗಳು 8ರಿಂದ ಭಾಗ ಆಯ್ತು. ಹಾಗಾದ್ರೆ ಇಡೀ ಸಂಖ್ಯೆ 48,040 ಕೂಡ 8ರಿಂದ ಭಾಗ ಆಕತಿ. ಇದು ಭಾಗ ಆಗಿಲ್ಲ ಅಂದ್ರೆ ನಮ್ಮ ಚೆಕ್ ಮಾಡಕ್ ಹೋಗ್ಬೇಡ್ರಿ, ಈ ನಂಬರ್ ಭಾಗನೇ ಆಗಂಗಿಲ್ಲ. ಮತ್ತೆ ಇನ್ನೊಂದು ನಂಬರ್ ತಗೋರ್ಬೇಕಾರೆ 720 ಲಾಸ್ಟ್ 720 8ರಿಂದ ಹೋಗತ್ತ ಆರಾಮ್ಸೆ ಹೋಗತ್ ನೋಡ್ರಿ. 8 9 72 0 0 ಈ 0 0 ಇಟ್ರೆ ಇಲ್ಲೊಂದು 0 ಕೊಡ್ರಿ. ನೋಡ್ರಿ, ಕೊನೆಯ 3 ಅಂಕಿಗಳು 8ರಿಂದ ಪೂರ್ಣವಾಗಿ ಭಾಗ ಆದ್ರೆ ಆ ಇಡೀ ಸಂಖ್ಯೆ 8ರಿಂದ ಭಾಗ ಆಕತಿ. ಇದು 8ರ ಬಾಧ್ಯತೆ ನಿಯಮ. ಅಥವಾ ಆ ಕೊನೆಯ 3 ಅಂಕಿಗಳು 0 ಆಗಿರಬೇಕು. ಇದು 8ರ ಬಾಧ್ಯತೆ ನಿಯಮ ಆಗಿರುತ್ತದೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಇದು ಇಷ್ಟೇ 8ರ ಬಾಧ್ಯತೆ ನಿಯಮ. ಅರ್ಥ ಆಯ್ತಲ್ವಾ? ಕೊನೆಯ 3 ಅಂಕಿಗಳು ಒಂದು ಸಂಖ್ಯೆ ಬಿಡಿ 10 100, ಈ ಕೊನೆಯ 3 ಸ್ಥಾನಗಳು 0ಗಳಾಗಿರ್ಬೇಕು ಅಥವಾ 8ರಿಂದ ಭಾಗವಾಗಬೇಕು. ಆವಾಗ ಆ ಇಡೀ ಸಂಖ್ಯೆ ಏನಾಗುತ್ತಾ 8ರಿಂದ ಭಾಗ ಆಗುತ್ತೆ. ತಿಳಿತಲ್ವಾ ಮಕ್ಕಳೇ? ಬಹಳ ಸಿಂಪಲ್ ಅದ. ಲಾಸ್ಟ್ 3 ಡಿಜಿಟ್ ನ ಚೆಕ್ ಮಾಡಿದ್ರೆ ಸಾಕು. ಬನ್ನಿ, ಓಕೆ. ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಆನ್ಲೈನ್ ಕ್ಲಾಸಸ್ಗಳು ಈಗಾಗಲೇ ಆರಂಭವಾಗಿದ್ದು, ಸೊ ಇವತ್ತು ತಾರೀಖು 30, ಇವತ್ತೇ ನವೋದಯ ಅರ್ಜಿಗೆ ಕೊನೆಯ ದಿನಾಂಕವಾಗಿರುತ್ತೆ. ಸೊ ಎಲ್ಲರೂ ಆದಷ್ಟು ಬೇಗ, ಇನ್ನು ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಇವತ್ತು ಎಲ್ಲರೂ ಕೊನೆ ಮುಗಿಸ್ಬಿಡ್ರಿ. ಸೊ 3 4 5 ಯಾರೆಲ್ಲ ಓದ್ತಾ ಇದ್ರೆ ಅವ್ರಿಗೆ ಕೇವಲ 4,000 ರೂಪಾಯಿಗಳಿಗೆ ಮಾತ್ರ. ಈ ನಂಬರ್ಗೆ ಕೆಳಕಂಡಂತ 2 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. 944 977 1212 9900200624 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಆನ್ಲೈನ್ ಕ್ಲಾಸನ್ನು ನೀವು ಪರ್ಚೇಸ್ ಮಾಡ್ಕೊಡ್ರಿ. ಸೊ ಇದರಿಂದ ನಿಮಗೆ ಲೈವ್ ಕ್ಲಾಸ್ ಇನ್ ಗೂಗಲ್ ಮೀಟ್ ಅಲ್ಲಿ ಲೈವ್ ಕ್ಲಾಸ್ ಸಿಗುತ್ತೆ.
PDF ನೋಟ್ ಸಿಗ್ತವೆ, ವೀಕ್ಲಿ ಟೆಸ್ಟನ್ನು ಕಂಡಕ್ಟ್ ಮಾಡ್ತೀವಿ. ಅದೇ ರೀತಿ PPT ಪ್ರೆಸೆಂಟೇಷನ್ ಮೂಲಕ ಪಾಠಗಳನ್ನು ಬೋಧನೆ ಮಾಡ್ತೀವಿ. ಲೈವ್ ಕ್ಲಾಸ್ ಮತ್ತು ರೆಕಾರ್ಡ್ ಕ್ಲಾಸ್ ಸಹ ಸಿಗ್ತದೆ. ತದನಂತರ 1-on-1 ಇಂಟರಾಕ್ಷನ್, ನಾವು ನೀವು ಮಾತಾಡೋ ಪಾಠವನ್ನು ಮಾಡೋದು. ಡೌಟ್ ಸೆಷನ್ ಇಡೀ ಚಾಪ್ಟರ್ ನಿಮ್ಗೆ ಡೌಟ್ ಇತ್ತ ಮತ್ತೆ ಇನ್ನೊಂದು ಸ್ವಲ್ಪ ಡೌಟ್ ಅಂತ ಕ್ಲಿಯರ್ ಮಾಡಂಬರುತ್ತೆ. ಏನು ಪ್ರಾಬ್ಲಮ್ ಒಂದು ಸೆಷನ್ನೇ ಮಾಡೋಣ. ಸೊ ಹಾಗಾಗಿ ತಪ್ಪದೆ ಯಾರೆಲ್ಲ ಈಗ ಆಲ್ರೆಡಿ ಯಾವುದೇ ಅಪ್ಲಿಕೇಶನ್ ಹಾಕಿದ್ರಿ, ಊರಲ್ಲಿದ್ರಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ರಿ, ತಪ್ಪದೆ ಈ ವಿಡಿಯೋವನ್ನು ನೋಡ್ರಿ. ಫಸ್ಟು ಈ ಆನ್ಲೈನ್ ಕೋರ್ಸನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಪ್ಪ ಅಂದರೆ, ಪರ್ಚೇಸ್ ಮಾಡ್ಬೇಕಂದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಮರಿಬೇಡ್ರಿ, ಬನ್ನಿ. ಸೊ ಎಂಟ್ರ್ ಬಾಧ್ಯತೆ ನಿಮಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಸಂಖ್ಯೆಯ ಕೊನೆಯ 3 ಅಂಕಿಗಳು 8ರಿಂದ ಭಾಗ ಆಯ್ತಂದ್ರೆ ಆ ಪೂರ್ತಿ ಸಂಖ್ಯೆ 8ರಿಂದ ಭಾಗ ಆಗುತ್ತೆ. ಅಥವಾ ಕೊನೆಯ 3 ಸಂಖ್ಯೆ ಸೊನ್ನೆಗಳಾಗಿದ್ರೆ 8ರಿಂದ ಪೂರ್ತಿಯಾಗಿ ಭಾಗ ಆಗುತ್ತೆ. ಸಿಂಪಲ್. ಸೊ 9ರ ಭಾಷೆ ನಿಯಮ ನೋಡ್ರಿ. ಸೇಮ್ 9ರ ಭಾಷೆ ನಿಯಮ ಸೇಮ್ 3ರ ತರಾನೇ, 3ರ ಭಾಷೆ ನಿಯಮ ತರಾನೇ ಇರುತ್ತೆ. ಸೊ 9ರ ಭಾಷೆ ನಿಯಮ ನೋಡ್ರಿ. ಯಾವ್ದಾನ ಒಂದು ಸಂಖ್ಯೆ ತಂಬ್ರಿ. ನನಗೆ ರ್ಯಾಂಡಮ್ ಆಗಿ ಯಾವುದೋ ಒಂದು ನಂಬರ್ ಬಿಡಕತ್ತೀನಿ ರೀ. ಇಲ್ಲ ನಂಬರ್ ಬರ್ದೀನಿ. ಈ ಸಂಖ್ಯೆ ಐತೆ, ಈ ಸಂಖ್ಯೆನ ಇದನ್ನ ಅಂಕಿ ಅಂತಾರೆ, ಇದನ್ನ ಅಂಕಿ ಅಂತಾರೆ, ಇದನ್ನ ಅಂಕಿ ಅಂತಾರೆ, ಇದನ್ನ ಅಂಕಿ ಅಂತಾರೆ, ಇದನ್ನ. ಸೊ 1 ಅನ್ನೋದೊಂದು ಅಂಕಿ, 3 ಅನ್ನೋದು ಅಂಕಿ, 6 ಅನ್ನೋದೊಂದು ಅಂಕಿ, 9 ಅನ್ನೋದು ಅಂಕಿ, ಒಂದು 7 ಅಂಕಿ. ಇವನ್ನ ಮೊತ್ತ ಮಾಡಿಬಿಡ್ರಿ. ಸೊ ಮೊತ್ತ ಮಾಡ್ರಿ, ಅಂಕಿಗಳನ್ನ ಕೂಡಿಸ್ರಿ. 1 3 4, 4 6 10, 10 9 19, 19 + 7 26. ಇಲ್ಲಿ ಬಂದಂತ ಮೊತ್ತ 9ರ ಬಗ್ಗೆ ಹೋಗತ್ತ ನೋಡ್ರಿ. ಬೇಡ, ಇನ್ನೂ ಮುಂದೆ ಮಾಡ್ರಿ. 2 + 6 ಮಾಡ್ರಿ, 8. ಇದು 9 ಅಲ್ಲ ಅಂದ್ರೆ ಈ ನಂಬರ್ ಹೋಗಲ್ಲ. ಸೊ ಏನ್ ಮಾಡ್ಬೇಕು, ಅಂಕಿಗಳೆಲ್ಲ ಮೊತ್ತ ಮಾಡ್ಬೇಕು. ಮತ್ತೆ ಮೊತ್ತ ಬಂದ್ಮೇಲೆ ಅವನ್ನೂ ಕೂಡಿಸ್ಬಿಡ್ರಿ. ಮತ್ತೆ ಏನಾದ್ರು 8 ಬಂತು, 9 ಬಂತು, 9ರ ಮಗ್ಗಿ ಬಂತು ಅಂದ್ರೆ ಮಾತ್ರ ಭಾಗ ಆಗುತ್ತೆ, ಇಲ್ಲಾಂದ್ರೆ ಭಾಗ ಆಗಲ್ಲ. ಇದೊಂದು ನಂಬರಿ. 5 + 6 11, 11 + 9 24. ಸಾರಿ, 5 6 11, 11 + 9 20, 20 + 4 20. ಈ 24 9ರ ಮಗ್ಗಿಗಿಲ್ಲ. ಅಥವಾ ಇದನ್ನು ಕೂಡಿಸಿ ನೋಡ್ರಿ. 2 + 4 6. ಇದು 9 ಅಲ್ಲ. ಮೊತ್ತ ಮಾಡಿದ್ಮೇಲೆ ಲಾಸ್ಟಿಗೆ 9 ಬರ್ಬೇಕ್ರಿ. ಸೊ ನೋಡ್ರಿ, ಇದು ನೋಡ್ರಿ, 3 6 9, 9 3 12, 12 6 18. ಇದು 9ರ ಮಗ್ಗೈತಿ. ಅಥವಾ ಇದನ್ನು ಕೂಡಿಸ್ರಿ. 1 + 8 9, 1 9. ಸೊ ಈ ನಂಬರ್ 9ರಿಂದ ಭಾಗ ಆಕತ್ ನೋಡ್ರಿ. ಇದು ಆಗಲ್ಲ, ಇದನ್ನು ಆಗಲ್ಲ. ಅರ್ಥ ನಡೆದು ಸಂಖ್ಯೆ ಇರ್ತಕ್ಕಂಥ ಅಂಕಿನ ಮೊತ್ತ ಮಾಡ್ರಿ. ಮೊತ್ತ ಮಾಡಿದ್ಮೇಲೆ ಬಂದತಕ್ಕಂಥ ನಂಬರ್ 9ರ ಮಗ್ಗೆ ಆಗಿರ್ಬೇಕು. ಇಲ್ಲ ಅದನ್ನು ಮೊತ್ತ ಮಾಡಿದ್ರೆ 9 ಬರ್ತದೆ. ನೀವು ಯಾಕೆ ಇದನ್ನು ಮೊತ್ತ ಮಾಡಕ್ ಗೊತ್ತಾ? 9ರ ಮಗ್ಗೆ ನೋಡ್ರಿ. 9 18 27 36 45 54 63 72 81 90. ಇವೆಲ್ಲ 9ರ ಮಗ್ಗೆ ಅದಾವೆ. ಇವ್ರು ಸ್ವಲ್ಪ ಅಬ್ಸರ್ವ್ ಮಾಡಿರಿ ನೀವು ಯಾವತ್ತಾರು. ಈ 9 9, ಇವೆರಡನ್ನು ಕೂಡಿಸಿದ್ರೆ 1 + 8 9, 2 + 7 9, 3 + 6 9, 4 + 5 9, 5 + 4 9, 6 + 3 9, 7 + 2 9, 8 + 1 9, 9 + 1 9. ಈ ಎಲ್ಲ ಅಂಕಿಗಳು ಮತ್ತು 9 ಬರ್ತದೆ. ಹಾಗಾಗಿ 9ರಿಂದ ಭಾಗ ಆಗುತ್ತೆ. ಅದೇ ರೀತಿ 9ರ ಭಾಷೆ ನಿಯಮ ಏನಂತೆ, ಎಲ್ಲ ಅಂಕಿನ ಮೊತ್ತ ಮಾಡಿದಾಗ ಅದ್ರ ಮೊತ್ತ 9 ಬಂದ್ರೆ ಮಾತ್ರ 9ರ ಭಾಷೆ ನಿಯಮ ಆಗುತ್ತೆ ಅಂತ ಹೇಳಕತ್ತಾರ. 9ರಿಂದ ಪೂರ್ತಿ ಭಾಗ ಆಗುತ್ತೆ ಅಂತ ಹೇಳ್ತಾರೆ. ನಾನು ಹೇಳಿದ್ರೆ ಈ ಐಡಿಯಾ ನಿಮ್ಗೆ ವರ್ಕೌಟ್ ಆಗಿರುತ್ತೆ. ಸೊ ಎಲ್ಲದಕ್ಕೂ ಬರೋದು ಇಷ್ಟೇ. ಹಾಗಾಗಿ ಇವೆಲ್ಲ ಸಂಖ್ಯೆಗಳು 9ರ ಮಗ್ಗೆ ಅದಾವ. ಸೊ ನೀವು ಯಾವ್ದನ್ನ ತೊಗೊಂಬರ್ರಿ 9ರಿಂದ ಭಾಗ ಬೇಕಾ ನೋಡ್ರಿ. 2 7 9 ಹತ್ತ, ಈ 27 9ರ ಮಗ್ಗೆ ಐತಿ ಸರ್. 5 4 9 ರೀ, 54 9ರ ಮಗ್ಗೆ ಐತಿ. ಮತ್ತೆ ಯಾವ್ದಪ್ಪ 9 ಬರಕ್ಕೆ ನಿಮ್ಗೆ ಸಾಧ್ಯ? ಸರಿಗ 2 3 5, 5ಕ್ಕೆ 4 ಕೂಡಿಸಿದ್ರೆ 9. ಕರೆಕ್ಟಾ? 2 3 5, 5ಕ್ಕೆ 4 234. ಇದನ್ನು 9ರ ಮಗ್ಗೆ ಐತಿ. ಬೇಕಾದ್ರೆ ಚೆಕ್ ಮಾಡ್ರಿ. 9 3 20, 9 2 18, 3 ಗಂಟೆಲ್ಲ ಕ್ಯಾರಿ ಕೊಟ್ಟು 13 ಗಂಟೆ 5, 2 2 0. ಈ 4 ಕಳಿಸ್ತೀವಿ. 9 6 54. ಪೂರ್ತಿ ಭಾಗ ಆಯ್ತಾ? ಸೊ ಪೂರ್ತಿ ಭಾಗ ಆಗುತ್ತೆ ಅಂದ್ರೆ ಅಂಕಿಗಳ ಮೊತ್ತ, ಸಂಖ್ಯೆಯಾಗಿರ್ತಕ್ಕಂಥ ಅಂಕಿಗಳ ಮೊತ್ತ 9 ಬಂದ್ರೆ ಆ ಇಡೀ ಸಂಖ್ಯೆ 9ರಿಂದ ಭಾಗ ಆಗುತ್ತೆ. ಅಥವಾ 9ರ ಮಗ್ಗಿ ಬಂದರೂ 9ರಿಂದ ಭಾಗ ಆಗುತ್ತೆ. ನೆನಪಿರ್ಲಿ, ಇದು ಬಹಳ ಸಿಂಪಲ್. 3ರ ಭಾಷೆ ನಿಯಮ ಹಿಂಗೆ ಇತ್ತು. ಅಂಕಿಗಳು ಮೊತ್ತ 3ರ ಮಗ್ಗಿ ಇರ್ಬೇಕಾಗಿತ್ತು, ಇದು 9ರ ಮಗ್ಗಿ ಇರ್ಬೇಕಾಗಿತ್ತು. ಇಷ್ಟೇ ಡಿಫ್ರೆನ್ಸ್. ನಿಮಗೆ ಇನ್ನೂ ಇದ್ರ ಬಗ್ಗೆ ಏನಾದ್ರು ಡೌಟ್ ಬಂದ್ರೆ ನಾವು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗೆ ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿ ನೀವು ಡೌಟ್ ಅಂತ
ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ PDF ಕಳಿಸ್ತೀವಿ. ಡೌಟ್ನ ಕ್ಲಿಯರ್ ಮಾಡ್ತೀವಿ. ನಿಮ್ಮ ಡೌಟ್ ಇತ್ತಾ ಆ ಲಿಂಕನ್ನು ಕ್ಲಿಕ್ ಮಾಡಿರಿ. ನೆಕ್ಸ್ಟ್ 10 ಬರ್ತೀನಿ. 10ರ ಬಾಧ್ಯತೆ ನಿಯಮ. ನಿಯಮ ಅದು ಸೊ ಏನು ಸರ್ ಇದು ಬಹಳ ಸಿಂಪಲ್ ರೀ, ಕಣ್ಣು ಮುಚ್ಚೆ ನೋಡ್ಬೋದು. ಇಲ್ಲಿ ಎಲ್ಲ ಸಂಖ್ಯೆ ಒಳಗೆ ಬಿಡಿಸ್ತಾ ನೋಡಿ 0 0 8 9. ಈ ಬಿಡಿಸ್ತಾಂದಾಗ 0 ಇದ್ರೆ 10ರಿಂದ ಭಾಗ ಆಕೈತಿ. 8 ಐತಿ ಭಾಗ ಆಗಲ್ಲ, 9 ಇದ್ರೂ ಭಾಗ ಆಗಲ್ಲ, 1 2 3 ಯಾವ ನಂಬರು ಭಾಗ ಆಗಲ್ಲ. ಬಿಡಿಸ್ತಾಂದಾಗ 0 ಇದ್ರೆ 10ರಿಂದ ಭಾಗ ಆಕೈತಿ. ಸರ್ ಹಂಗಂದ್ರೆ 20 ಭಾಗ ಆಗುತ್ತೆ, 3000 ಭಾಗ ಆಗುತ್ತೆ, 40 ಕೋಟಿ ಎಲ್ಲ ಆಗುತ್ತೆ. ಇದು 40 ಕೋಟಿ, ಇದನ್ನು ಭಾಗ ಆಗುತ್ತೆ. ನೆನಪಿರ್ಲಿ 10ರ ಭಾಷೆ ನೀವು ಏನು ಹೇಳುತ್ತಂದ್ರೆ ಕೇವಲ ಬಿಡಿಸ್ತಾನ 0 ಇದ್ರೆ ಸಾಕು, ಆ ಇಡೀ ಸಂಖ್ಯೆ 10ರಿಂದ ಪೂರ್ಣವಾಗಿ ಭಾಗ ಆಗುತ್ತೆ. ದ ಡಿವಿಸಿಬಿಲಿಟಿ ರೂಲ್ ಆಫ್ 10. ಒನ್ಸ್ ಪ್ಲೇಸ್ನಾಗ ಏನಾದ್ರೆ 0 ಕಂಡು ಬಂದ್ರೆ ಆ ಇಡೀ ಸಂಖ್ಯೆ 10ರಿಂದ ಪೂರ್ಣವಾಗಿ ಭಾಗ ಆಗುತ್ತೆ ಅಂತ ಹೇಳ್ತಾರೆ. ಸಿಂಪಲ್, ಏನೈತಿ ಕಷ್ಟ ನೋಡ್ರಿ. 10ರ ಭಾಷೆ ನಿಮ್ಗೆ ಕ್ಲಿಯರ್ ಆಗ್ಬಿಡುತ್ತೆ. 8ರ ಭಾಷೆ ನಿಮ್ಗೆ ಕ್ಲಿಯರ್ ಆಯ್ತು, 9ರದ್ದು ಕ್ಲಿಯರ್ ಆಯ್ತು, 10ರದ್ದು ಕ್ಲಿಯರ್ ಆಯ್ತು. ಏನೈತಪ್ಪ ಇದು ಕೊನೆಯ 3 ಅಂಕಿಗಳು ನೋಡ್ಬೇಕು. ಕೊನೆಯ 3 ಅಂಕಿ 0 ಇರಬೇಕು, ಇಲ್ಲ 8ರಿಂದ ಭಾಗ ಆಗ್ಬೇಕು. ಇದು ಅಂಕಿಗಳ ಮೊತ್ತ ಮಾಡ್ಕೊಂತ ಓದ್ತೀವಿ. ಮೊತ್ತ ಮಾಡಿದ್ರು 9 ಬರ್ಬೇಕು, ಅವಾಗ 9ರಿಂದ ಭಾಗ ಆಗುತ್ತೆ. ಏನಿಲ್ಲ, ಲಾಸ್ಟ್ ಪ್ಲೇಸ್ 0 ಇದ್ರೆ ಸಾಕು. ಲಾಸ್ಟ್ ಪ್ಲೇಸ್ 0 ಇದ್ರೆ 10ರಿಂದ ಭಾಗ ಆಗುತ್ತೆ. ಇಷ್ಟೇ ಸಿಂಪಲ್ 10ರ ಭಾಷೆ ನಿಯಮ. ಬಹಳ ಸಿಂಪಲ್ ಅದಾವ್ರಿ. ಇದು ಇಂಪಾರ್ಟೆಂಟ್ 11ರ ಭಾಷೆ ನಿಯಮ. ಹನ್ನೊಂದರ ಬಾಧ್ಯತೆ ನಿಯಮ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ಅಷ್ಟೇ ಇಂಟ್ರೆಸ್ಟಿಂಗ್ ಇದೆ. ಇದನ್ನು ನಾನು ಗೇಮ್ ಥರ ತೋರಿಸ್ಕೊಡ್ತೀನಿ. ಓಕೆ, ಇಲ್ಲಿ ಸಾಕು. ಇಲ್ಲಿ ಮುಸ್ಟ್ ನಂಬರ್ ಬರ್ದೀನಿ. ಇದರ ನೋಡಮ್ರಿ, 11ರ ಭಾಷೆ ನಿಮ್ಗೆ ಏನು ಹೇಳ್ತಾ ಗೊತ್ತಾ? ಫಸ್ಟ್ ನಾವು ಮಾಡಿ ತೋರಿಸಿ. ನಾನು ಆಟ ಆಡ್ತೀನಿ. ಫಸ್ಟ್ ಲೈನ್ ಮಾಡ್ತೀನಿ, ಒಂದು ಗೆರೆಗೆ ಲೈನ್ ಹಾಕ್ತೀನಿ, ಇದಕ್ಕೆ ಬಿಟ್ಬಿಡ್ತೀನಿ, ಮತ್ತೊಂದು ಗೆರೆಗೆ ಲೈನ್ ಹಾಕ್ತೀನಿ, ಇದಕ್ಕೆ ಬಿಡ್ತೀನಿ, ಇದಕ್ಕೆ ಗೆರೆ ಹಾಕ್ತೀನಿ. ಕ್ಲಿಯರ್ ಸರ್? ಎಲ್ಲೆಲ್ಲಿ ಗೆರೆ ಹಾಕಿ ನೋಡ್ರಿ. 3ಕ್ಕೆ ಹಾಕಿನಿ, 9ಕ್ಕೆ ಹಾಕಿನಿ, 8ಕ್ಕೆ ಓಸ್ ಕೊಡಿಸ್ಬಿಡ್ರಿ. 3 9 12 12 8 20 ಬರ್ಕೋರಿ ಸೈಡು. ಯಾವ್ದಾವ್ದು ಗೆರೆ ಹಾಕಿಲ್ಲ, 6ಕ್ಕೆ ಗೆರೆ ಹಾಕಿಲ್ಲ, 7ಕ್ಕೆ. ಇವೆರಡನ್ನ ಕೂಡಿಸು. 6 + 7 13 ಬರ್ತಾನೆ. ಇವ್ರನ್ನ ವ್ಯತ್ಯಾಸ ಮಾಡು. ನೋಡ್ರಿ, ಗೆರೆ ಹಾಕಿದ್ದನ್ನ ಕೂಡಿಸಿ ಬರ್ಕೊಂಡೆ, ಗೆರೆ ಹಾಕ್ಲಾ ಇರ್ತಕ್ಕಂಥ ಸಂಖ್ಯೆನೂ ಕೂಡಿಸಿ ಬರ್ಕೊಂಡೆ, ಅವೆರಡನ್ನ ಕಳೀರಿ. 20ರಾಗ 13 ಕಳೆದ್ರೆ 7. ನೋಡ್ರಿ, ಕಳೆದಾಗ ಹಿಂಗೆ ಮೊತ್ತ ಮಾಡಿ ಕಳೆದ್ರಾಗ ನಮಗೆ 0 ಬರ್ಬೇಕು. ಏನು ಬರ್ಬೇಕು? 0. ಅಥವಾ 11 ಮಗ್ಗಿ ಬರ್ಬೇಕು. ಏನು ಬರ್ಬೇಕು? 11 ಮಗ್ಗಿ ಬರ್ಬೇಕು. ಹಿಂಗೆ ಬಂದರೆ ಮಾತ್ರ ಅದು 11ರ ಭಾಷೆ ನಿಯಮಕ್ಕೆ ಆ ಸಂಖ್ಯೆ ಪೂರ್ತಿ 11ರಿಂದ ಭಾಗ ಆಗುತ್ತಂತ. ಇದು ಏನು ಬಂತು? 7 ಬಂತು. 0ನೂ ಬಂದಿಲ್ಲ, 11ರ ಮಗ್ಗಿಯೂ ಅಲ್ಲ, ಬರಲ್ಲ. ಇದು ನೋಡ್ರಿ, ಇದಕ್ಕೊಂದು ಗೆರೆ ಹಾಕ್ರಿ, ಇದು ಬಿಡ್ರಿ, ಇದು ಹಿಂಗೆ ಗೆರೆ ಹಾಕ್ರಿ, ಅದನ್ನು ಬಿಟ್ಟಿವಿ. ನೋಡ್ರಿ, ಗೆರೆ ಹಾಕಿದ್ವಿ ಬಿಟ್ಟಿವಿ, ಗೆರೆ ಹಾಕಿದ್ವಿ ಬಿಟ್ಟಿವಿ. ಓಕೆನಾ? ಗೆರೆ ಹಾಕಿದ್ ಬಿಡ್ಸ್ರಿ. ಈ 2 4. ಗೆರೆ ಹಾಕ್ಲಾರ್ದು ಬಿಡ್ರಿ. 4 0 4. ಇವೆರಡನ್ನ ಕಳೀರಿ. 0 ಬಂತು. ನಮ್ಗೆ 0 ಬಂತ. 11ರ ಭಾಷೆ ನಿಯಮ 11ರ ಮಧ್ಯೆ ಹೋಗುತ್ತೆ ಅಂತ, ಆ ಇಡೀ ಸಂಖ್ಯೆ 11ರಿಂದ ಹೋಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಬರ್ರಿ. 1330. ಸೇಮ್ ಇದ್ರಂಗೆ ಸರ್, ನಮ್ಗೆ ಇಲ್ಲಿದ್ದ ಹಾಕಿರೋ ಬೋರ್ ಆಗುತ್ತೆ, ಈ ಕಡೆದ್ದು ಹಾಕ್ರಿ. ನೀವು ಯಾಕಡಿದ್ದರೆ ಲೈನ್ ಹಾಕ್ಬೋದು, ಹೆಂಗನ ಹಾಕ್ಬೋದು. ಸರಿ, ಇಲ್ಲೊಂದು ಲೈನ್ ಹಾಕ್ತೀನಿ, ಇದು ಬಿಡ್ತೀನಿ, ಇದನ್ನ ಹಾಕ್ತೀನಿ, ಇದನ್ನು ಬಿಡ್ತೀನಿ, ಸಂಖ್ಯೆ ಮುಗಿದು. ಈಗ ನೋಡ್ರಿ, ಗೆರೆ ಹಾಕಿದ್ವಿ ಯಾವ? ಇದು ಕೂಡಿಸ್ರಿ. 3 1 4. ಗೆರೆ ಹಾಕ್ಲಾರ್ದು ಯಾವ? ಇದು 1 3 4. ಇವೆರಡನ್ನ ಕಳೀರಿ. ಎಷ್ಟು ಬಂತು? 0. ಇದನ್ನು 11ರಿಂದ ಭಾಗ ಆಗುತ್ತೆ. ಸೊ ಸರಿ, ಇದು ಹೆಂಗೆ ಹೇಳ್ಬೇಕು? ಈಗ ಇಲ್ಲಿ ಕೇಸರಿ ಆಯ್ತು, ನಿಮ್ಗೆ ಅರ್ಥ ಆಗೈತೆ. ಅದ್ರ ವಾಕ್ಯ ನೋಡಮ್ರಿ. ಕೇಸರಿ
ಇಷ್ಟು ನಂಬರ್ ದೊಡ್ಡ ನಂಬರ್ ಬಂದಿದೆ. ಒಂದು ಗೆರೆ ಹಾಕ್ತೀವಿ ಬಿಡ್ತೀವಿ, ಗೆರೆ ಹಾಕಿವಿ ಬಿಡ್ತೀವಿ, ಗೆರೆ ಹಾಕಿ ಬಿಡ್ತೀವಿ, ಗೆರೆ ಹಾಕಿವಿ. ಇದು ಮೊದಲನೇ ಸ್ಥಾನ, ಇದು ಎರಡನೇ ಸ್ಥಾನ, ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್, ಇದು ಫಿಫ್ತ್, ಇದು ಸಿಕ್ಸ್ತ್, ಸೆವೆಂತ್. ಅಥವಾ ಇಲ್ಲಿದ್ದ ಡಿಜಿಬಲ್ ನಡೀತೆ 1 2 3 4 5 6 7 ಹೆಂಗೆ ಎಣಿಸಿದ್ರು ಪ್ರಾಬ್ಲಮ್ ಇಲ್ಲ. ಈಗ ನೋಡ್ರಿ ಗೆರೆ ಹಾಕಿದ ನಂಬರ್ ನೋಡ್ರಿ, ಇದಕ್ಕೆ ಗೆರೆ ಹಾಕಿವಿ, ಇದಕ್ಕೆ ಗೆರೆ ಹಾಕಿವಿ, ಇದಕ್ಕೆ ಗೆರೆ ಹಾಕಿ, ಇದಕ್ಕೆ ಗೆರೆ. ಇವೆಲ್ಲ 1 ಒಂದನೇದು 3ನೇದು 5ನೇದು 7 ಎಂತ ನಂಬರ್? ಬೆಸ ನಂಬರ್ ಅಂದ್ರೆ ಬೆಸ ಸ್ಥಾನ. ನೋಡ್ರಿ ಇಲ್ಲಿ ಏನ್ ಗೆರೆ ಹಾಕಿವಲ್ಲ ಇವೆಲ್ಲ ಬೆಸ ಸ್ಥಾನ. ಗೆರೆ ಏನು ಹಾಕಿಲ್ಲಲ್ಲ ಇವೆಲ್ಲ 2 4 6 ಎಂತ ಸಂಖ್ಯೆ? ಸಮ ಸಂಖ್ಯೆ ಅಂದ್ರೆ ಸಮಸ್ಥಾನ. ಅಂದ್ರೆ ಏನ್ ವಾಕ್ಯ ಐತಿ ಅಂದ್ರೆ ಬೆಸ ಸ್ಥಾನ ಹಾಗೂ ಸಮಸ್ಥಾನಗಳ ಮೊತ್ತ. ನೋಡ್ರಿ ಬೆಸಸ್ಥಾನ ಹಾಗೂ ಸಮಸ್ಥಾನಗಳ ಮೊತ್ತ. ಸಮಸ್ಥಾನಗಳ ಕರೆಕ್ಟ್ ತಾನೆ? ನಾವು ಹಿಂಗೆಲ್ಲ ಮಾಡೋದು, ಬೆಸಸ್ಥಾನವನ್ನ ಕೂಡಿಸ್ತೀವಿ, ಸರಿ, ಬೆಸಸ್ಥಾನವನ್ನೆಲ್ಲ ಗೆರೆ ಹಾಕಿವಿ ಮತ್ತೆ ಸಮಸ್ಥಾನ. ಬೆಸಸ್ಥಾನ ಹಾಗೂ ಸಮಸ್ಥಾನಗಳ ಮೊತ್ತ ಏನ್ ಮಾಡ್ತೀವಿ? ಮೊತ್ತ ಮಾಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ ನಾವು ನೋಡ್ರಿ, ಇದನ್ನ ಕೂಡ್ಸ್ ಅಂತ ಹೇಳ್ತೀವಿ. 3 3 9 12 12 8 20 20 ಪ್ಲಸ್ 20 ಕೂಡಿಸ್ತೀವಿ. ಮತ್ತೆ ಇವನ್ ಕೂಡ್ಸ್ ಅಂತ ಹೇಳ್ತೀವಿ. 6 7 13 13 5 18 ಅಂತ ಹೇಳ್ತೀವಿ. ಇದನ್ನ ಆಮೇಲೆ ಏನ್ ಮಾಡ್ತೀವಿ? ಕಳಿತೀವಿ. ಸೇಮ್ ಹಂಗೆ ಬರೀಬೇಕು. ಬೆಸಸ್ಥಾನ ಹಾಗೂ ಸಮಸ್ಥಾನಗಳ ಮೊತ್ತಗಳ ವ್ಯತ್ಯಾಸ. ಮೊತ್ತಗಳ ವ್ಯತ್ಯಾಸ ನೋಡಿ, ವ್ಯತ್ಯಾಸ ಮಾಡ್ತೀವಿ ನಾವು. ಮೊತ್ತಗಳ ವ್ಯತ್ಯಾಸ ಏನ್ ಬರ್ಬೇಕು ನಮಗ? 0 ಬರ್ಬೇಕು. ವ್ಯತ್ಯಾಸ 0 ಅಥವಾ 11ರ ಮಗ್ಗಿ. ಇಷ್ಟೇ ನೋಡ್ರಿ. ಬೆಸಸ್ಥಾನ ಹಾಗೂ ಸಮಸ್ಥಾನಗಳ ಮೊತ್ತಗಳ ವ್ಯತ್ಯಾಸ 0 ಆರ್ ಅಥವಾ 11ರ ಮಗ್ಗಿ ಇದ್ರೆ ಆ ಇಡೀ ಸಂಖ್ಯೆ 11ರಿಂದ ಭಾಗ ಆಗುತ್ತೆ. ಸೊ ಇದು ಏನ್ ಬರುತ್ತೆ? 27 17 9. ಇದು ಆಗಲ್ಲ. ಯಾರಿಗೆ ಅರ್ಥ ಆಯ್ತು? ಬಹಳ ಸಿಂಪಲ್. ಇಷ್ಟೇ ಸಿಂಪಲ್ ಮ್ಯಾಟ್ರ್ ಐತಿ. ಫಸ್ಟ್ ಒಂದು ಬಿಟ್ಟು ಗೆರೆ ಹಾಕ್ತೀವಿ. ಗೆರೆ ಹಾಕಿದ ನಂಬರ್ ಕೂಡಿಸ್ತೀವಿ, ಗೆರೆ ಹಾಕಿದ ನಂಬರ್ನು ಕೂಡಿಸ್ತೀವಿ. ಗೆರೆ ಹಾಕಿದ್ವು ಅಷ್ಟೇ ಒಂದು ಸ್ವಲ್ಪ ಕೂಡಿಸ್ಕೊಂತೀವಿ, ಗೆರೆ ಹಾಕದೇ ಇರ್ತಕ್ಕಂಥ ಸಂಖ್ಯೆಗಳನ್ನ ಕೂಡಿಸಿದ್ವಿ. ಅವೆರಡನ್ನ ಏನು ಮಾಡ್ತೀವಿ? ಕಳಿತೀವಿ. ಸೊ ಕಳೆದ ಮೇಲೆ ನಮ್ಮ ಉತ್ತರ ಏನಾದರೂ 0 ಬಂತ 11ರಿಂದ ಭಾಗ ಆಗುತ್ತೆ. ಇಲ್ಲ 11ರ ಮಗ್ಗಿ ಬಂತ 11ರಿಂದ ಭಾಗ. ಸರ್ ಬೇರೆ ನಂಬರ್ ಬಂತು ಸರ್ 9 ಬಂತು, ಭಾಗ ಆಗಲ್ಲ ಅಂತ ಅರ್ಥ. ಸಿಂಪಲ್ ಇಷ್ಟೇ. ಸೊ ಅದಕ್ಕೆ ಬೆಸಸ್ಥಾನ ಹಾಗೂ ಸಮಸ್ಥಾನಗಳ ಮೊತ್ತಗಳ ವ್ಯತ್ಯಾಸ 0 ಅಥವಾ 11ರ ಮಗ್ಗಿ ಬರಬೇಕು. ನೋಡಿ ಎಲ್ಲ ಕ್ಲೀನ್ ಕಾಣುತ್ತಾ ತಮಗೆ? ಓಕೆ, ಎಲ್ಲ ಕ್ಲೀನ್ ಕಾಣ್ತಾ ಇದೆ. ಇದು 11ರ ಬಾಧ್ಯತೆ ನಿಯಮ. ಓಕೆ, ನೆಕ್ಸ್ಟ್ ನೋಡ್ರಿ 12ರದೊಂದು ನೋಡ್ಬಿಡ್ರಿ. 12ರ ಬಾಧ್ಯತೆ ನಿಯಮ. ಇದೇನು ಸರ್? 12 ನೋಡ್ರಿ, ಒಂದು ನಂಬರ್ 3ರ ಮಗ್ಗೆಗೂ ಹೋಗ್ಬೇಕು. 3 ಮತ್ತು 6 3ರ ಮಗ್ಗಿಯಾಗ ಮತ್ತು 3 ಮಗ್ಗಿ 6 ಮಗ್ಗಿ 3ರ ಮಗ್ಗಿ ಮತ್ತು 4ರ ಮಗ್ಗಿ ನೋಡ್ರಿ. 3 4 ಎಷ್ಟು? 12. 3 ಎಂಟಾಗ 12 ಬರ್ತದೆ. ಸೊ ಹಾಗಾಗಿ ಒಂದು ನಂಬರ್ 12ರ ಮಗ್ಗಿಯಾಗ ಹೋಗ್ಬೇಕಪ್ಪ ಅಂದ್ರೆ ಅದು ಫಸ್ಟ್ 3ರಾಗ ಹೋಗ್ಬೇಕು, ಆಮೇಲೆ 4ರಾಗ ಹೋಗ್ಬೇಕು, ಅಥವಾ 4ರಾಗ ಹೋಗ್ಬೇಕು ಅಥವಾ 3. ಒಟ್ಟು 2 ನಂಬರ್ನಾಗ ಒಂದು ನಂಬರ್ ಭಾಗ ಆಯ್ತಂದ್ರೆ ಮಾತ್ರ 12ರಾಗ ಆಗ್ತಿರುತ್ತೆ. ಬೇಕಾದ್ರೆ 12 ಚೆಕ್ ಮಾಡ್ರಿ. 3ರಿಂದ ಭಾಗ ಆಗತ್ತಾ? 3 4 12 ಕ್ಲಿಯರ್, ಭಾಗ ಆಯ್ತು. ಅದೇ ರೀತಿ 12 4ರಿಂದ ಭಾಗ ಆಯ್ತು ನೋಡ್ರಿ. 4 3 12 ಭಾಗ ಆಯ್ತು ನೋಡ್ರಿ. ಈ ಸಂಖ್ಯೆ 3ರಿಂದನೂ ಓದ್ತಾ 4ರಿಂದ, ಹಂಗಾರೆ 12 12ರ ಬಗ್ಗೆ ಓದ್ತಾ. ನೆಕ್ಸ್ಟ್ 12 24 24 ತಾ ನೋಡ್ರಿ. 12ರ ಮಗ್ಗಿವೇ ಚೆಕ್ ಮಾಡಕತ್ತೀನಿ ಫಸ್ಟ್, ನಿಮ್ಗೆ ಗೊತ್ತಾಗಬೇಕಲ್ಲ. 12ರ ಮಗ್ಗಿ ಇರೋದು 24. ಇದು 3ರಾಗ ಹೋಗತ್ತೆ, ಚೆಕ್ ಮಾಡ್ರಿ. ಎಸ್, 3 8 24 ಭಾಗ ಆಯ್ತು. ಅದೇ ರೀತಿ ಅದೇ 24 4ರಾಗ ಹೋಗ್ತೀನಿ, ಚೆಕ್ ಮಾಡ್ರಿ. 4 6 24 ನೋಡ್ರಿ. ಎಸ್, ಒಂದು ಸಂಖ್ಯೆ 4ರಾಗ 3ರಾಗ ಹೋದ್ರೆ ಮಾತ್ರ ಆ ಸಂಖ್ಯೆ 12ರಾಗ ಹೋಗ್ತದೆ. ಅದೇ ಒಂದು ಭಾಗ ಆಲಾರ್ದ ಸಂಖ್ಯೆ ಕೊಡೋದು. 39 3ರಾಗ ಹೋಗ್ತೈತಿ. 3 1 3 0 ಉಳಿತು. 9 ಇಳಿಸ್ತೀನಿ. 3 3 9 ಹೋಯ್ತಾ? 3ರ ಬಗ್ಗೆ ಹೋಯ್ತು. ಈಗ 4ರಾಗ ಓದ್ತಾನೆ, ಚೆಕ್ ಮಾಡಂಬರ್ರಿ. 4 9
36 3 ಉಳಿತು 0 ಶೇಷ ಬಂದು ಅದು 4 ಹೋಯ್ತಾ ಹೋಗಿಲ್ಲ. ಸೊ 4 ಹೋಗಿಲ್ಲ ಅಂದ್ರೆ ಆ ಇಡೀ ಸಂಖ್ಯೆ 39 12 ಮಧ್ಯೆ ಹೋಗಲ್ಲ. ಅರ್ಥ ಆಗತ್ತಲ್ವಾ? ಅಂದ್ರೆ ಏನ್ ಅರ್ಥ? 3ರಿಂದನೂ ಭಾಗ ಆಗ್ಬೇಕು, 3ರಿಂದನೂ ಭಾಗ ಆಗ್ಬೇಕು ಮತ್ತು 4ರಿಂದನೂ ಭಾಗ ಆಗ್ಬೇಕು. ಹಂಗಂದ್ರೆ ಆ ಸಂಖ್ಯೆ 12ರ ಭಾಗ ಹೋಗುತ್ತೆ. ಯಾರಿಗೆ ಅರ್ಥ ಆಗುತ್ತಲ್ಲ? ನಿಮ್ಗೆಲ್ಲ ಅರ್ಥ ಆಗ್ತದೇನಾ? ಹೇಳೋದು ಅರ್ಥ ಆಗ್ತದೇನಾ? ಸೊ ನೆನಪಿರ್ಲಿ, 12ರಿಂದ ಭಾಗ ಆಗ್ಬೇಕಂದ್ರೆ ಆ ಸಂಖ್ಯೆ 3 ಮತ್ತು 4ರಿಂದ ಇವೆರಡರಿಂದಲೂ ಪೂರ್ಣವಾಗಿ ಭಾಗ ಆದರೆ ಆ ಇಡೀ ಸಂಖ್ಯೆ 12ರಿಂದನೂ ಭಾಗ ಆಗುತ್ತೆ. ಸೊ ನಿಮ್ಗೇನಾದ್ರೂ ಇನ್ನೂ ಭಾಷೆ ನಿಯಮಗಳ ಬಗ್ಗೆ ಡೌಟ್ ಇದ್ರೆ, ಏನಾದ್ರು ನಿಮಗೆ ಗೊಂದಲ ಕೇಳಬೇಕಾಗಿತ್ತಂದ್ರೆ ನಾವೊಂದು ಕೆಳಗೊಂದು ಲಿಂಕ್ ಕೊಡ್ತಿರ್ತೀವಿ, ಅದನ್ನು ಜಾಯ್ನ್ ಆಗ್ರಿ. ಸೀದಾ ವಾಟ್ಸಪ್ಪಲ್ಲಿ ನೀವು ಜಾಯ್ನ್ ಹಾಕಿರಿ, ಅಲ್ಲಿ ಒಂದು ಡೌಟನ್ನ ಕೇಳ್ಬೋದು. ನಾವು ಲೈವ್ ಕ್ಲಾಸ್ ಮಾಡ್ತೀವಿ, ಅಲ್ಲಿ ನಿಮಗೆ ಸಿಗ್ತತಿ. ನಿಮಗೆ ಅಲ್ಲಿ ಡೌಟ್ ಸಹ ಕೇಳ್ಬೋದು, ಪ್ರಶ್ನೆ ಪತ್ರಿಕೆ ಸಿಗ್ತೀವಿ, PDF ಸಿಗ್ತೀವಿ. ನಿಮ್ಗೆ ಏನೇ ಒಂದು ಗೊಂದಲ ಇದ್ರು ಅಲ್ಲಿ ನಾವು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಒಂದು ಲಿಂಕ್ ಬರ್ತಾ, ಲಿಂಕ್ಗೆ ಜಾಯ್ನ್ ಆಗ್ರಿ, ಮರಿಬೇಡ್ರಿ. ಆ ಲಿಂಕನ್ನು ಕ್ಲಿಕ್ ಮಾಡ್ರಿ, ನಿಮ್ಗೆ ಏನೇ ಸಮಸ್ಯೆ ಇದ್ರೆ ಅಲ್ಲಿ ಕೇಳ್ರಿ. ಸೊ ಈ ನೀವು ಕಾಮೆಂಟ್ ಮಾಡ್ತೀರಿ, ಕೆಲವೊಬ್ರು ಏನು ಮಾಡಿದ್ರೆ ಕಾಮೆಂಟ್ ಮಾಡ್ತಾರೆ, ಅಲ್ಲಿ ಕೆಳಗಡೆನೆ ಕೊಟ್ಟಿರ್ತೀವಿ ಒಂದು ಲಿಂಕನ್ನ ಏನು ಮಾಡಿದ್ರೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತಪ್ಪ ಅಂದರೆ ಡೌಟ್ ಇದ್ರೆ ಅಲ್ಲಿ ಕೇಳಬಹುದು, ಮರಿಬೇಡ್ರಿ. ಸೊ ಈಗ ಒಟ್ಟು ನಾನು ನಿಮಗೆ 2 ಬಾಧ್ಯತೆ ನಿಯಮ ಹೇಳಿನಿ, 3 ಬಾಧ್ಯತೆ ನಿಯಮ ಹೇಳಿನಿ, 4 ಬಾಧ್ಯತೆ ನಿಯಮ ಹೇಳಿನಿ, 5ರದ್ದು ಹೇಳಿನಿ, 6ರದ್ದು ಹೇಳಿದೆ, 7ರದ್ದು ಹೇಳಿದೆ, 8ರದ್ದು ಹೇಳಿನಿ, 9ರದ್ದು ಹೇಳಿನಿ, 10ರದ್ದು ಹೇಳಿನಿ, 11ರದ್ದು ಹೇಳಿನಿ, 12ರದ್ದು ಹೇಳಿನಿ. ಸೊ ಇವೆಲ್ಲ ಭಾಷೆ ನಿಮಗೆ ಗೊತ್ತಿತ್ತಪ್ಪ ಅಂದರೆ ಬಹಳ ಅತಿ ಸುಲಭವಾಗಿ ನಿಮಗೆ ಇಂಪಾರ್ಟೆಂಟ್ ಆಗಿ ಎಲ್ಲ ಲೆಕ್ಕಗಳು ಬರ್ತಾವ. ಸೊ ಇದ್ರ ಮೇಲೆ ನಾಳೆದನ್ನು ನಾನು ಏನು ಮಾಡ್ತೇನಪ್ಪ, ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಮೇಲೆ ನವೋದಯ ಪರೀಕ್ಷೆಯಲ್ಲಿ ಅಥವಾ ಸೈನಿಕ ಪರೀಕ್ಷೆಯಲ್ಲಿ ಯಾವ ರೀತಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಯಾವುದೇ ಸಂಖ್ಯೆ ಆರ್ಡ್ರಿಂದ ಹೋಗ್ಬೇಕಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಯಾವುದು ಬಿಡಿಸ್ತಂದಾಗ ಸಮ ಅಂಕಿ ಇರಬೇಕು. ಸೊ ಅಂದರೆ 0, 2, 4, 6, 8 ಇರಬೇಕು. ಸೊ 3ರಿಂದ ಹೋಗ್ತಾರೆ ಆ ಅಂಕಿನ ಮೊತ್ತ ಮಾಡಬೇಕು, ಅವಾಗ 3ರಿಂದ ಹೋಗತ್ತಿ. ಮೊತ್ತ ಮಾಡಿದ್ರೆ 3ರಿಂದ ಭಾಗ ಆದರೆ ಇಡೀ ಸಂಖ್ಯೆ 3. 4ರಿಂದ ಹೋಗ್ತಾರೆ ಬಿಡಿ ಮತ್ತು 10ರ ಸ್ಥಾನ 4ರ ಮಗ್ಗಿ ಇರಬೇಕು ಅಥವಾ 0 ಇರಬೇಕು. 5ರಿಂದ ಹೋಗ್ಬೇಕಂದ್ರೆ ಕೇವಲ ಬಿಡಿ ಸ್ಥಾನದಾಗ 0 ಇರಬೇಕು ಅಥವಾ 5 ಇರಬೇಕು. 6ರಿಂದ ಹೋಗ್ಬೇಕಂದ್ರೆ 2 ಮತ್ತು 3ರಿಂದ ಭಾಗ ಆಗಬೇಕು. 7ರಿಂದ ಹೋಗ್ಬೇಕಂದ್ರೆ ಕೊನೆಯ ಅಂಕಿನ 2 ಪಟ್ಟು ಮಾಡಿ ಉಳಿದ ನಂಬರ್ ಒಳಗೆ ಕಳೆದಾಗ ನಮಗೆ ವ್ಯತ್ಯಾಸ 7 ಬರ್ಬೇಕಿಲ್ಲ, 7ರ ಬಗ್ಗೆ ಬರಬೇಕು. 8ರ ಭಾಷೆ ನೀವೇನು ಹೇಳುತ್ತಾ, ಕೊನೆಯ 3 ಅಂಕಿಗಳು 8ರಿಂದ ಭಾಗ ಆದರೆ ಅಥವಾ 0ಗಳಿದ್ರೆ ಅದು 8ರಿಂದ ಆಗುತ್ತೆ. 9ರಿಂದ ಹೇಳುತ್ತೆ ಅಂಕಿ ಮೊತ್ತ ಮಾಡ್ರಿ, ಅಲ್ಲಿ 9ರಿಂದ ಭಾಗ ಆಯ್ತಪ್ಪ ಅಂದ್ರೆ ಇಡೀ ಸಂಖ್ಯೆ 9ರಿಂದ ಭಾಗ ಆಗುತ್ತೆ ಅಂತ ಹೇಳುತ್ತೆ. 10ರಿಂದ ಹೇಳುತ್ತೆ ಬಿಡಿ ಸ್ಥಾನ 0 ಇದ್ರೆ 10ರಿಂದ ಹೋಗ್ತೈತೆ ಅಂತ ಹೇಳುತ್ತೆ. 11ರಿಂದ ಸಮಸ್ಥಾನ ಮತ್ತು ಬೆಸಸ್ಥಾನವನ್ನ ಕೂಡಿಸ್ರಿ, ವ್ಯತ್ಯಾಸ ಮಾಡ್ರಿ, ಅವಾಗ 0 ಬಂತು ಅಥವಾ 11ರ ಬಗ್ಗೆ ಬಂದರೆ 11ರಿಂದ ಭಾಗ ಆಗುತ್ತೆ ಅಂತ ಹೇಳ್ತಾರೆ. 12ರದ್ದು 3 ಮತ್ತು 4ರಾಗ ಹೋದ್ರೆ ಮಾತ್ರ ನಿಮಗೆ ಏನಾಗುತ್ತೆ ಅಂದರೆ 12ರಿಂದ ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ನಾನು ನಿಮಗೊಂದು ಯಾವುದಪ್ಪ ಅದನ್ನೊಂದು ನಂಬರು ನೆನಪು ಮಾಡ್ತಾ ಇದ್ದೀನಿ, 5020 ಇದು 2250. ಈ ನಂಬರ್ ನೋಡ್ರಿ, ಇದು 2ರಿಂದನೂ ಹೋಗ್ತೈತಿ. ಓಕೆ, ಸ್ವಲ್ಪ ತಪ್ಪೈತಿ, 2520 ಅನ್ಕೊಂಬ. ಈ ಸಂಖ್ಯೆ 2520. ಈ ನಂಬರು, ಈಗ ಒಂದು ನಂಬರ್ ಕೊಡ್ತೀನಿ, ಈ ನಂಬರು ಇಲ್ಲಿ ಕೊಟ್ಟಂತ ಭಾಷೆ ಯಾವ ನಂಬರ್ ಒಳಗೆ ಹೋಗುತ್ತಂತ ಕಾಮೆಂಟ್ ಮಾಡ್ಬೋದು. ಇಲ್ಲೊಂದು ನಂಬರ್ ಕೊಡಕತ್ತೀನಿ, 2520 2ರಿಂದ ಭಾಗ ಆಗುತ್ತಾ, ಹೋಯ್ತು ಅಂದ್ರೆ 2 ಅಂತ ಕಾಮೆಂಟ್ ಮಾಡ್ರಿ. 3ರಿಂದ ಹೋದ್ರೆ 3 ಅಂತ ಕಾಮೆಂಟ್ ಮಾಡ್ರಿ. ಅಂದ್ರೆ ಇದ್ರ ರೀತಿ ಚೆಕ್ ಮಾಡ್ಕೊಂತವ್ರಿ, ಈ ಎಲ್ಲ ಯಾವ ನಂಬರ್ ಒಳಗೆ ಭಾಷೆ ನಿಯಮ ಬಾಧ್ಯತೆಯಲ್ಲಿ ಇದು ಯಾವ ಸಂಖ್ಯೆ ಒಳಗ ಭಾಗ ಆಗತ್ತಂತ ನನಗೆ ಗೊತ್ತಾಗಬೇಕಾಗಿದೆ. ಓಕೆ ಮಕ್ಕಳೇ, ಸೊ ಇದನ್ನು ನೀವು ಕಮೆಂಟ್ ಮಾಡ್ತೀರಿ. ಮತ್ತು ನಿಮ್ಗೆ ಏನಾದರೂ ಡೌಟ್ ಬಂದರೆ ನಾವೇನು ಮಾಡಿದ್ದೀನಿ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಲಿಂಕ್ಗೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಪ್ರತಿಯೊಂದು ಡೌಟನ್ನು ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ಎಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇದರಲ್ಲಿ ಈ ಬಾಧ್ಯತೆ ನಿಯಮಗಳ ಮೇಲೆ ನವೋದಯ ಪರೀಕ್ಷೆಯಲ್ಲಿ ಆಗಿರ್ಬೋದು, ಸೈನಿಕ ಪರೀಕ್ಷೆಯಲ್ಲಿ ಆಗಿರ್ಬೋದು ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಾನು ಚರ್ಚೆ ಮಾಡ್ತೀನಿ. ಓಕೆ, ಬಾಯ್.